ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನಾಳೆ ಎಕ್ಸಾಮ್ 3 ಯಾರೆಲ್ಲ ಎಕ್ಸಾಮ್ 3 ಕಟ್ಟಿಕೊಂಡಿದ್ದೀರೋ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು 2024-25ನಲ್ಲಿ ಕ್ಲಿಯರ್ ಮಾಡಬೇಕು ಅಥವಾ ಅಂಕಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಉದ್ದೇಶದಿಂದ ಅವರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡುತ್ತಿದ್ದೇನೆ. ನಾಳೆ ನೀವು ಬರೆಯುವಂತಹ ಫಿಸಿಕ್ಸ್ ಕ್ವಶನ್ ಪೇಪರಲ್ಲೂ ಕೂಡ ಮೊದಲಿಗೆ ಏನಂತೀರ ಸರ್, ಕನ್ನಡ ಮೀಡಿಯಮ್ ವರ್ಷನ್ ಇರುತ್ತೆ. ನಂತರದಲ್ಲಿ ನಿಮಗೆ ಪಾರ್ಟ್ ಇ ಆದ ತಕ್ಷಣ ಇಂಗ್ಲೀಷ್ ಮೀಡಿಯಮ್ ವರ್ಷನ್ ಬರಲಿದೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರು ಈಗಲೂ ಕೂಡ ನಾನು ಫೇಲ್ ಆಗ್ತೀನಿ ಅಂತ ಅಂದುಕೊಂಡಿದ್ದೀರೋ, ನಾನು ಒಂದು ವಾರದ ಹಿಂದೆ ಏನು ಕೂಡ ಅಪ್ಲೋಡ್ ಮಾಡಲಿಲ್ಲ. ಯಾಕೆಂದರೆ ಬಹಳ ವೀಡಿಯೋಸ್ಗಳಾಗ್ಬಿಟ್ರೆ ನೀವು ಕನ್ಫ್ಯೂಷನ್ ಸ್ಟೇಟಲ್ಲಿ ಆಗಿಬಿಡ್ತೀರಾ ಅಂದ್ಬಿಟ್ಟು, ಆಯಿತಾ, ಒಂದೇ ಒಂದು ವಿಡಿಯೋ, ಆ ವಿಡಿಯೋದಲ್ಲಿ ನನ್ನ ಫಿಸಿಕ್ಸು ಪಾಸಿಂಗ್ ಪ್ಯಾಕೇಜ್, ಫಿಸಿಕ್ಸ್ ಸ್ಕೋರಿಂಗ್ ಪ್ಯಾಕೇಜ್, ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್, ಮ್ಯಾಥಮೆಟಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಹಾಗೂ ಬಯೋ ಪಾಸಿಂಗ್ ಪ್ಯಾಕೇಜ್, ಈ ಟೋಟಲ್ 6 ಆಯಿತಾ ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಓದಿದರೆ ಮಾತ್ರ ಸಾಕು ಪಾಸ್ ಆಗಲಿಕ್ಕೆ. ಆಯಿತಾ, ಬನ್ನಿ ಈಗ ನಾವು ರಿವಿಷನನ್ನು ಮಾಡ್ತಾಯಿದ್ದೇವೆ. ನಾಳೆ ನಿಮ್ಮ ಫಿಸಿಕ್ಸ್ ಎಕ್ಸಾಮ್ ಇದೆ. ಸಮಯ ಲೇಟ್ ಆಗ್ಬೋದು ನಿಮಗೆ, ಆದರೆ ನಮಗೆ ಸಮಯ ಸಿಕ್ಕಿರೋದೆ ಈಗ. ಬನ್ನಿ, ಪಿಕ್ ದಿ ಕರೆಕ್ಟ್ ಆಪ್ಷನ್ ಅಮಾಂಗ್ ದಿ 4 ಗಿವನ್ ಆಪ್ಷನ್ಸ್ ಫಾರ್ ಆಲ್ ದ ಕ್ವಶನ್ಸ್ ಅಂತ ಇದೆ. ಇದರ ಅರ್ಥವೇನು ಅಂದರೆ, ಕೊಟ್ಟಿರುವ ಎಲ್ಲ 15 ಪ್ರಶ್ನೆಗಳಿಗೂ ತಾವುಗಳು ಉತ್ತರವನ್ನು ಬರೀಬೇಕು. ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಕ್ವಶನ್ಸ್ ಇಲ್ಲಿ ಇರುವುದಿಲ್ಲ. ಯು ನೀಡ್ ಟು ಅಟೆಂಡ್ ಆಲ್ 4 ಕ್ವಶನ್ಸ್. ಸಮझ में आ रहा सबको? ವೆರಿ ಗುಡ್. ಈಗ ಕ್ವಶನ್ ನಂಬರ್ 1 ನಾವು ನೋಡೋಣ. ಅಕಾರ್ಡಿಂಗ್ ಟು ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಕ್ವಶನ್ ನಂಬರ್ 1ಕ್ಕೆ 100% ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿ ಇರುತ್ತೆ, ನೆನಪಿರಲಿ. ಕ್ವಶನ್ ನಂಬರ್ 2, ದಿ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಈಸ್ ಎ ಡೈ ಎಲೆಕ್ಟ್ರಿಕ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಎಲೆಕ್ಟ್ರಿಕ್ ಪೋಲರೈಸೇಷನ್ ಈಸ್ ದಿ ರೈಟ್ ಆನ್ಸರ್. ಬಹಳ ಜನ ಎಲೆಕ್ಟ್ರಿಫಿಕೇಷನ್ ಅಂತ ಹಾಕ್ತೀರ, ಅದು ತಪ್ಪು. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಎಲೆಕ್ಟ್ರಿಕ್ ಪೋಲರೈಸೇಷನ್ ಈಸ್ ದಿ ರೈಟ್ ಆನ್ಸರ್. Question number 3, if a conductor at room temperature is heated, then its resistivity is dash. Question number 3, right answer is option A, wrong. Decreases ತಪ್ಪು ಉತ್ತರ. remains constant ಅದು ಕೂಡ ತಪ್ಪಾದಂತಹ ಉತ್ತರ ಆಗಿದೆ. becomes 0 ಅದು ಕೂಡ ತಪ್ಪು. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಇನ್ಕ್ರೀಸಸ್ ಅನ್ನುವಂಥದ್ದು ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಇಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. 2 ಸ್ಟೇಟ್ಮೆಂಟ್ ಇದೆ. ಹಾಗಿದ್ರೆ ಈ 2 ಸ್ಟೇಟ್ಮೆಂಟಲ್ಲಿ ಯಾವುದು 2 ಸರಿನಾ ಅಥವಾ 2 ತಪ್ಪ ಅಥವಾ 1 ಸರಿನಾ ಅಥವಾ 2ನೇದು ಸರಿನಾ, ಈ ರೀತಿಯಾಗಿ ಕೆಳಗಡೆ ABCD ಅಂತ ಕೊಡಲಾಗಿದೆ. ಹಾಗಿದ್ರೆ 2 ಸ್ಟೇಟ್ಮೆಂಟ್ಗಳನ್ನು ಈಗ ನಾನು ಓದ್ತೇನೆ. 4ನೆಯ ಪ್ರಶ್ನೆ, ವೆನ್ 2 ಪ್ಯಾರಲಲ್ ವೈರ್ಸ್ hanging freely are connected in series to a battery, they attract each other. Statement 2, parallel wires carrying current in the same direction attract each other. ಹೌದಾ? choose the correct options ಅಂತ ಇದೆ. 4ನೆಯ ಪ್ರಶ್ನೆಗೆ both statements are correct. Statement 2 is the explanation of statement 1 ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದು ಸರಿನೋ ಅಥವಾ ಆಪ್ಷನ್ ಬಿ ಸರಿನಾ ಅಥವಾ ಆಪ್ಷನ್ ಸಿ और डी, विच इज़ द राइट आंसर? इन चारों ऑप्शन में कौन सा आंसर सही है, आपको उसको चुनकर एग्ज़ाम में लिखना है. राइट आंसर इज़ ऑप्शन ए इज़ द राइट आंसर. क्वेश्चन नंबर 5, द रेशियो ऑफ मैग्नेटाइजेशन टू मैग्नेटिक इंटेंसिटी इज़ डैश. क्वेश्चन नंबर 5, राइट आंसर इज़, माय डियर चिल्ड्रन, that is magnetic susceptibility is the right answer, is option C is the right answer. Question number 6, Lenz's law is a consequences of conservation of dash. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಅದು ಆಪ್ಷನ್ ಎ ಆಗಿರುತ್ತೆ. ಎನರ್ಜಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, the motion EMF induced in a straight conductor moving perpendicular to a uniform magnetic field depends on dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 7. ಇಲ್ಲಿ 3
ಏನಂತೀರಾ ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ. ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಸ್ಪೀಡ್ ಆಫ್ ದಿ ಕಂಡಕ್ಟರ್, ಲೆಂತ್ ಆಫ್ ದಿ ಕಂಡಕ್ಟರ್ ಅಂತ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಆಪ್ಷನ್ 1, 2 ಸರಿನೋ, ಅಥವಾ ಆಪ್ಷನ್ 1, 3 ಸರಿನೋ, ಅಥವಾ ಆಪ್ಷನ್ 2, 3 ಸರಿನೋ, ಅಥವಾ ಆಪ್ಷನ್ 1, 2, 3 ಆಲ್ ಆರ್ಸ್ ರೈಟ್ ಅಂತ. ಕ್ವಶನ್ ನಂಬರ್ 99% ವಿದ್ಯಾರ್ಥಿಗಳೇ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಇಂಥ ಬೋರ್ಡ್ ಎಕ್ಸಾಮ್ಗಳನ್ನೆಲ್ಲ ನೋಡಿದಾಗ ಆಲ್ ಆಫ್ ದಿ ಅಬೌವ್ ಅನ್ನುವಂಥದ್ದು ಯಾವಾಗ ಕೊಟ್ಟಿರ್ತಾರೋ ಅದೇ ಅದರ ಉತ್ತರ ಆಗಿರುತ್ತೆ. ಹಂಗಂತ ಹೇಳ್ಬಿಟ್ಟು ಕಣ್ಮುಚ್ಚಿ ಹಾಕುವುದರಲ್ಲಿ ಮೂರ್ಖತನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಆಲ್ ಸ್ಟೇಟ್ಮೆಂಟ್ 1, 2, 3 ಆರ್ ದಿ ರೈಟ್ ಆನ್ಸರ್ಸ್. ದೆನ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. Question number 8. In a pure inductive circuit, the phase difference between the current and the voltage is dash antade pi, pi by 2, pi by 3 and pi by 6. Question number 8. Right answer is pi by 2 is the right answer. The source of electromagnetic wave is dash ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ accelerating charge is the right answer is option C. Question number 10. For transmitting audio and video signals for long distance through optic fiber cables, the following phenomenon is used dash. Question number 10, my dear children, right answer is total internal reflection is the right answer is total internal reflection is the right answer. Question number 11, column 1, column 2, interference, diffraction, polarization. Column 2 ತಗೊಳ್ಳು ಬರೋದಾದರೆ ಇಲ್ಲಿ ನೀವು ಎ ಬಿ ಸಿ ಡಿ 4ರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಯಾವುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಕ್ವಶನ್ ನಂಬರ್ 11 ಯಾವುದಿದು? ಕಾಲಮ್ 1ನಲ್ಲಿ ಇಂಟರ್ಫಿರೆನ್ಸ್ ಅಂತ ಇದೆ. ಇಂಟರ್ಫಿರೆನ್ಸ್ ಅಂತ ಇದ್ದಿದ್ದಕ್ಕೆ ಈಗ 4 ಆಪ್ಷನ್ನು ಚಿಕ್ಕಕ್ಕೆ ಮಾಡಿ ತೋರಿಸ್ತಾ ಇದ್ದೇನೆ ಆಯಿತಾ. 1ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸೂಪರ್ ಪೊಸಿಷನ್ ಆಫ್ 2 ಕೊಹರೆಂಟ್ ವೇವ್ಸ್. ಹಾಗಿದ್ರೆ 1ಗೆ ಕ್ಯೂ ಅಂತ ಬರಬೇಕು. ಆ ಆಪ್ಷನ್ ಎಲ್ಲಿ ಇದೆ ಅಂತ ಮೊದಲು ನೋಡ್ತಾ ಬರೋಣ ನಾವು ಬನ್ನಿ. ಕ್ಯೂ ಹಾಗಿದ್ರೆ ಆಪ್ಷನ್ ಎ ಡಿಲಿಟು, ಆಪ್ಷನ್ ಸಿ ಡಿಲಿಟು. ಈಗ ಆಪ್ಷನ್ ಬಿಡಿನಲ್ಲಿ ಇರೋಣ. ಈಗ ಡಿಫ್ರ್ಯಾಕ್ಷನ್ ಅಂದರೆ ಅರ್ಥವೇನು ಪ್ರೀತಿಯ ಮಕ್ಕಳೇ? ಡಿಫ್ರ್ಯಾಕ್ಷನ್ ಅಂತ ಹೇಳಿದರೆ ಅರ್ಥ ಇಲ್ಲಿ ಅದು ಬೆಂಡಿಂಗ್ ಆಫ್ ಲೈಟ್ ಅರೌಂಡ್ ದಿ ಶಾರ್ಪ್ ಎಡ್ಜಸ್ ಆಫ್ ಅಬ್ಸ್ಟ್ಯಾಕಲ್ಸ್ ಇಸ್ ದಿ ರೈಟ್ ಆನ್ಸರ್. ಹಾಗಿದ್ರೆ 2ಗೆ ಆರ್ ಅಂತ ಎಲ್ಲಿದೆ ಅಂತ ನೋಡೋಣ. ಆರ್ ಎಲ್ಲಿದೆ? ಎಸ್. ಹಾಗಿದ್ರೆ ಎಲ್ಲದೂ ಕೂಡ ತಪ್ಪು. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 12 ನೋಡ್ತಾ ಹೋಗೋಣ ಈಗ. ಇಫ್ ಎ photon is moving in a region containing both electric and magnetic fields, then it is called dash. Question number 12, right answer is that is option D, neither deflected by electric field nor by magnetic field is the right answer. That is nothing but option D is the right answer. Question number 13, the minimum energy required to free the electron from the ground state of the hydrogen atom is dash. Question number 13, right answer is 12 ಬರುತ್ತಾ? ಕ್ವಶನ್ ನಂಬರ್ 13 ಬರಲ್ಲ, 12. ದಟ್ ಈಸ್ 13.6 eV. That is the right answer is option B. Question number 14, the volume of an atomic nucleus is directly proportional to dash. Question number 14, right answer is cube root of mass number is the right answer. That is option C. Question number 15, the energy gap in conductors, semiconductors and insulators are E1, E2 and E3. Clear? Very good. Respectively, the relation between them is dash. ಎಷ್ಟು ಈಸಿಯಾಗಿದೆ ನೋಡಿ. E1 ಅಂದರೆ ಕಂಡಕ್ಟರ್ಸು, E2 ಅಂದರೆ ಸೆಮಿಕಂಡಕ್ಟರ್ಸು, E3 ಅಂದರೆ ಇನ್ಸುಲೇಟರ್ಸು. ದ ರಿಲೇಷನ್ ಬಿಟ್ವೀನ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೋ, ಲೆಸ್ ದೆನ್ ಆಗಿರುತ್ತೋ, ಗ್ರೇಟರ್ ದೆನ್ ಆಗಿರುತ್ತೋ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ. ಇದರಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. E1 ಈಸ್ ಲೆಸ್ ದ್ಯಾನ್ E2 ಅಂದರೆ ಕಂಡಕ್ಟರ್ಸ್ ಆರ್ ಲೆಸ್ ದ್ಯಾನ್ ಸೆಮಿಕಂಡಕ್ಟರ್ಸ್ ಆರ್ ಹೌದಲ್ವಾ? ಈ ರೀತಿಯಾಗಿ E1 E2 ಅಂದರೆ ಆಪ್ಷನ್ 15ಗೆ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಮುಗಿದೇ ಹೋಯ್ತಲ್ವಾ? 15 MCQs. ಈಗ fill in the blanks ಅಲ್ಲಿ ಇದ್ದೀವಿ. ಈಗ fill in the blanks by choosing the appropriate answer given in the bracket for all the following questions.
ಕ್ವಶನ್ ನಂಬರ್ 16 16. At the surface of a charged conductor, the electrostatic field must be dash to the surface at point every point. ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಏನಾಗಿರುತ್ತೆ? ನಾರ್ಮಲ್. ಇಸ್ ದೇರ್? ಎಸ್, ಈಸ್ ದೇರ್. ನಾರ್ಮಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ದಿ ನೆಟ್ ಡ್ಯಾಶ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ ಝೀರೋ. ಅದಕ್ಕೆ ಸರಿಯಾದ ಉತ್ತರ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 18. ಅ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಡ್ಯಾಶ್ ಅಂತ ಇದೆ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮ್ಯೂಚುವಲ್ ಇಂಡಕ್ಷನ್ ಈಸ್ ದ ರೈಟ್ ಆನ್ಸರ್. Question number 19, my dear children, the polarization of light can be successfully explained on the basis of dash nature of light. Question number 19ಕ್ಕೆ ಸರಿಯಾದ ಉತ್ತರ transverse is the right answer. Question number 20 ನಲ್ಲಿದ್ದೀವಿ ಈಗ. The wave associated with moving material particles is called dash waves. ಕ್ವಶನ್ ನಂಬರ್ 20ಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಬನ್ನಿ ಮ್ಯಾಟ್ರ ಯಾವುದಪ್ಪ? ಕ್ವಶನ್ ನಂಬರ್ 20 ಡ್ಯಾಶ್ ವೇವ್ಸ್, ಮ್ಯಾಟರ್ ವೇವ್ಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಇಲ್ಲಿಗೆ 20 ಪ್ರಶ್ನೆಗಳು ಮುಗೀತು. 21 ಅಂಕಗಳನ್ನು ತಾವುಗಳು ಸ್ಕೋರ್ ಮಾಡಿದರೆ ನೀವು ಎಕ್ಸಾಮಲ್ಲಿ ಫಿಸಿಕ್ಸ್ ಎಕ್ಸಾಮಲ್ಲಿ ಪಾಸ್ ಆದ ಹಾಗೆ. ಪಾಸ್ ಆಗಲಿಕ್ಕೆ ಈ MCQಸನ್ನು ಬರೆದು ಫಿಲ್ ದ ಬ್ಲ್ಯಾಂಕ್ಸ್ ಮಾತ್ರ ಬರೆದು ಪಾಸ್ ಆಗ್ತೀನಿ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ನೊಬಡಿ ವಿಲ್ ಸ್ಕೋರ್ ಔಟ್ ಆಫ್ ಔಟ್ ಇನ್ MCQs, fill in the blanks, reason is there, without doing hard work nothing will come easy ಅಂತ. ಈಗ ನನ್ನ ಮಾತನ್ನು ಕೇಳಿ, ಪಾಸ್ ಆಗಬೇಕು ಅಂದವರು ಆ ಪಾರ್ಟ್ ಬಿಯಿಂದ ಬರಿತಾ ಹೋಗಬೇಕು. ಪಾರ್ಟ್ ಬಿಯಿಂದ 21 ಮಾರ್ಕ್ಸ್ ಟಾರ್ಗೆಟ್ ಇಟ್ಕೊಂಡು ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿನಲ್ಲಿ ಯಾರು ತೆಗೆದಿರ್ತೀರೋ, ಇದು ಅಂಚಿಂಚಿ ಚಾವಲ್ ಚುಂಚಿ ಅಂತ. ಯಾವುದು? ಪಾರ್ಟ್ ಎ 15 + 5. ಇದರಲ್ಲಿ ಹೊಡೆದ್ರೆ ಲಾಟ್ರಿ 20, ಹೊಡಿಲಿಲ್ಲ ಅಂದರೆ ಒಂದು 5 6 ಅಂಕಗಳು ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಸಮಯವನ್ನು ವ್ಯರ್ಥ ಮಾಡದ ಹಾಗೆ ನಾನು ಅಪ್ಲೋಡ್ ಮಾಡಿರುವಂತಹ ವಿಡಿಯೋಸ್ಗಳನ್ನು ಫಿಸಿಕ್ಸಿನ ಮೇಲೆ ಅಷ್ಟು ನೋಡಿಕೊಂಡ್ರೆ ಸಾಕು. ಔಟ್ ಆಫ್ 100% ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ವಿಚ್ ಈಸ್ ಪ್ರೊವೈಡೆಡ್ ಬೈ ಗೌರ್ಮೆಂಟ್. ಎಕ್ಸಾಮ್ 3ಗೆ ನಿಮಗಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಒಳ್ಳೆಯವರಾಗಿ ಹೆಂಗೋ ಪಾಸಾಗಿ ಹೋಗ್ಲಿ ಅತ್ಲಾಗೆ ಜೀವನವನ್ನು ರೂಪಿಸಿಕೊಳ್ಳಲಿ ಅಂತ ಹೇಳಿಬಿಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಎಕ್ಸಾಮ್ ನಾಳೆ ಬರ್ದಾದ ತಕ್ಷಣ ದಯವಿಟ್ಟು ನಮ್ಮ ಮೇಲೆಡೆಗೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳುಹಿಸಿ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಎಲ್ಲರಿಗೂ ಕೂಡ ನಮ್ಮ ಪ್ರೀತಿ ಸದಾ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.